ಹಲೋ ಡಾರ್ಲಿಂಗ್ಸ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ವೆಲ್. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಅಬೌಟ್ ಪರ್ಫೆಕ್ಷನ್. ಹಾಗೆ ನನ್ನ ಸೆಲ್ಫ್ ಒಂದು ಅನಲೈಸ್ ಮಾಡ್ತಿರ್ಬೇಕಾದ್ರೆ ನಾನು ಏನೇನು ಮಿಸ್ಟೇಕ್ಸ್ ಮಾಡಿದ್ದೀನಿ ಈ ಕಂಟೆಂಟ್ ಕ್ರಿಯೇಷನಲ್ಲಿ. ಆಲ್ಮೋಸ್ಟ್ 4 years ಬ್ಯಾಕ್ ನಾನು ಈ ಒಂದು ಕಂಟೆಂಟ್ ಕ್ರಿಯೇಷನ್ ಜರ್ನಿನ ಸ್ಟಾರ್ಟ್ ಮಾಡಿದೆ. ಬಟ್ ಇನ್ನೂ ಗ್ರೋತ್ ಇಲ್ಲ. ನೀವು ಅಬ್ಸರ್ವ್ ಮಾಡಬಹುದು, 500 to 600 ಏನೋ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಬಟ್ ಯಾಕೆ, ರೀಸನ್ ಏನು ಅಂತ ಒಂದು ಅನಲೈಸ್ ಮಾಡಿದಾಗ ಗೊತ್ತಾಗಿರೋದು, ಫಸ್ಟ್ ನನ್ನ ಲೈಫಲ್ಲಿ ದ ಬಿಗ್ಗೆಸ್ಟ್ ಎನಿಮಿ ಏನಪ್ಪ ಅಂತಂದ್ರೆ ಆ ಇಂಟ್ರೋವರ್ಟ್ನೆಸ್ ಆ್ಯಂಡ್ ಪೋಸ್ಟ್ಪೋನ್ ಮಾಡೋದು, ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡದೇ ಇರೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ನನ್ಗೆ ಗೊತ್ತಾಗಿರೋದು ಇದು ಏನಪ್ಪ ಅಂತಂದ್ರೆ ಪರ್ಫೆಕ್ಷನ್. ಇದು ಎಷ್ಟು ಡೇಂಜರಸ್ ಅಂದ್ರೆ, ಕೆಲವೊಬ್ಬರ ಲೈಫಲ್ಲೇ ಆ ಪರ್ಫೆಕ್ಷನ್ ಇಂದ ಅವರು ಹಿಂದೆ ಉಳಿದಾರ ಅಂತ ಗೊತ್ತಾಗೋದಿಲ್ಲ. ಆ ಥರ ಇದು ಒಂದು ಸೈಲೆಂಟ್ ಕಿಲ್ಲರ್ ಥರ. ಇದು ಕೊರೋನಾ ವೈರಸ್ ಥರ, ನಿಮ್ಗೆ ಹೊರಗಡೆ ಕಾಣಲ್ಲ, ಬಟ್ ಒಳಗಿಂದಾನೆ ನಿಮ್ಮನ್ನ ತಿಂದುಬಿಡುತ್ತೆ. ನಿಮ್ಮನ್ನ ಹೋಲ್ಡ್ ಮಾಡುತ್ತೆ. ಸೊ ಹೇಗೆ ಈ ಪರ್ಫೆಕ್ಷನ್ ಅನ್ನೋ ಒಂದು ವೈರಸ್ ಇಂದ ಹೊರಗಡೆ ಬರ್ಬೇಕಪ್ಪ ಅಂತಂದ್ರೆ, ನಾನು ಏನು ಪ್ಲಾನ್ ಮಾಡಿದ್ದೀನಿ ಅಂತಂದ್ರೆ, ಯಾಕಂದ್ರೆ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇದು ಕೂಡ ನಂಗೆ, ಪರ್ಫೆಕ್ಷನ್ ಅನ್ನೋದು. ನಾನು ಏನೇ ಮಾಡಲು ಪರ್ಫೆಕ್ಟ್ ಆಗಿ ಬರಬೇಕು. ಏನಾದ್ರೂ ಒಂದು ವಿಡಿಯೋ ಮಾಡ್ಬೇಕು ಅನ್ಕೊಂಡಿದ್ದೀನ, ಪರ್ಫೆಕ್ಟ್ ಆಗಿ ಬರಬೇಕು. ದ ವರ್ಡ್ಸ್ ಪರ್ಫೆಕ್ಟ್ ಆಗಿ ಮಾತಾಡ್ತಾ ಇದ್ದೀನ ಇಲ್ವಾ, ಏನಾದ್ರೂ ಗ್ರಾಮರ್ ಮಿಸ್ಟೇಕ್ ಇದೀನ, ಅಥವಾ ಏನಾದರೂ ಮಿಸ್ಟೇಕ್ಸ್ ಮಾಡ್ತಾ ಇದ್ದೀನ ಅನ್ನೋದೊಂದು ತುಂಬಾ ತಲೆಯಲ್ಲಿ ಇರುತ್ತೆ ನಂಗೆ. ಸೊ ಅದೇ ಪರ್ಫೆಕ್ಷನ್ ಯಾವಾಗ್ಲೂ ನಾವು ಚೂಸ್ ಮಾಡಬಾರ್ದು. ಸೊ ಇನಿಷಿಯಲ್ ಡೇಸ್ ಅಲ್ಲಿ ಮಿಸ್ಟೇಕ್ಸ್ ಆಗ್ತವೆ ಕಾಮನ್ ಆಗಿ. ಸೊ ಅದನ್ನೆಲ್ಲ ನಾವು ಥಿಂಕ್ ಮಾಡ್ತಾ ಪರ್ಫೆಕ್ಟ್ ಆಗಿ ಬರಬೇಕು ಒಂದು ವಿಡಿಯೋ ಅಂತ ಕೂತ್ರೆ ಯಾವ ವಿಡಿಯೋನೂ ಆಗಲ್ಲ. ಸೊ ಇದು ನಾನು ಮಾಡಿರೋ ಬಿಗ್ಗೆಸ್ಟ್ ಮಿಸ್ಟೇಕ್. ಸೊ ನಾನು ಏನು ಪ್ಲಾನ್ ಮಾಡಿದ್ದೀನಿ, ಸೊ ಈಗೆಲ್ಲ ಪ್ಲಾನ್ ಇಲ್ಲ, ನಿಮ್ಮ ಮುಂದೆನೇ ಒಂದು ಗೈಡ್ ಇದೆ ನಂದು. ಸಿಂಪಲ್ ಆಗಿ ನಾನು ಏನೇನು ಮಿಸ್ಟೇಕ್ಸ್ ಮಾಡ್ತಾ ಇರ್ತೀನಿ ಅದನ್ನೆಲ್ಲ ಬರ್ಕೊಂಡಿರ್ತೀನಿ ಇದರಲ್ಲಿ. ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಕನ್ಸಿಸ್ಟೆನ್ಸಿ ಆದಮೇಲೆ ಈ ಪರ್ಫೆಕ್ಷನ್ ಅನ್ನೋದೇ ನಂದು ಬಿಗ್ಗೆಸ್ಟ್ ಮಿಸ್ಟೇಕ್ ನಾನು ಮಾಡ್ತಾ ಇರೋದು. ಆ ಪರ್ಫೆಕ್ಟಾಗಿ ಮಾಡಬೇಕು, ಏನೇ ಮಾಡಿದ್ರು ಪರ್ಫೆಕ್ಟಾಗಿ ಮಾಡಬೇಕು ಅಂತ ಇರುತ್ತೆ ನನ್ನ ಮೈಂಡ್. ಪರ್ಫೆಕ್ಟ್ ಆಗಿಲ್ಲ ಅಂತಂದ್ರೆ ಪೋಸ್ಟ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಒಂದು ವಿಡಿಯೋ ಮಾಡಬೇಕು ಅನ್ಕೊಂಡಿರ್ತೀನಿ, ವಿಡಿಯೋ ಮಾಡಿರ್ತೀನಿ, ಎಡಿಟ್ ಮಾಡಿರ್ತೀನಿ. ಬಟ್ ಏನೋ ಆ ವಿಡಿಯೋದಲ್ಲಿ ಯಾವುದೋ ಒಂದು ಪಾರ್ಟ್ ಚೆನ್ನಾಗಿಲ್ಲ ಅಂತಂದ್ರೆ ಆ ವಿಡಿಯೋ ಪೋಸ್ಟ್ ಮಾಡಲ್ಲ ನಾನು. ಸೊ ಆ ಥರ ಅಲ್ಲೇನಾಗುತ್ತೆ, ಅಷ್ಟು 99%, ಆಲ್ಮೋಸ್ಟ್ 95% ಚೆನ್ನಾಗಿರುತ್ತೆ. ಬಟ್ ಯಾವುದೋ ಒಂದು 3 to 4% ಆ ವಿಡಿಯೋದ ಪಾರ್ಟ್ ಚೆನ್ನಾಗಿರಲ್ಲ. ಅದರಿಂದ ಆ ವಿಡಿಯೋ ಪೋಸ್ಟ್ ಆಗಲ್ಲ. ಸೊ ಎಷ್ಟು ಎಫೆಕ್ಟ್ ಮಾಡುತ್ತೆ ನೋಡಿ, ಏನೇ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಮಾಡಬೇಕು ಅನ್ನೋ ಒಂದು ವೈರಸ್. ಸೊ ಇದರಿಂದ ನಾನು ತುಂಬಾ ಎಫೆಕ್ಟ್ ಆಗಿದ್ದೀನಿ. ನನ್ನ ಗ್ರೋತ್ ತುಂಬಾ ಎಫೆಕ್ಟ್ ಆಗಿದೆ. ಬಟ್ ಫ್ರಮ್ ನೌ ನಾನು ಏನೇ ಮಾತಾಡಲಿ, ಏನೇ ಮಿಸ್ಟೇಕ್ ಮಾಡಲಿ, ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ತೀನಿ. ನೀವು ಕೂಡ ಅಷ್ಟೇ, ಏನಾದರೂ ಮಾಡ್ಬೇಕು ಅನ್ಕೊಂಡಿದ್ರೆ ಈ ಪರ್ಫೆಕ್ಷನ್ ಅನ್ನೋದನ್ನ ಬಿಡಿ. ಮೊದಲು ಮಿಸ್ಟೇಕ್ಸ್ ಮಾಡಿ ಕಲೀರಿ. ಆ್ಯಂಡ್ ದೆನ್ ಜಸ್ಟ್ ಏನಾದರೂ ಮಾಡ್ಬೇಕು ಅನ್ಕೊಂಡ್ರೆ, ಅಥವಾ ನಂತರ ಏನಾದರೂ ಕಂಟೆಂಟ್ ಕ್ರಿಯೇಷನ್ ಮಾಡ್ಬೇಕು ಅನ್ಕೊಂಡಿದ್ರೆ ಪರ್ಫೆಕ್ಟಾಗಿ ಇರೋಕೆ ಟ್ರೈ ಮಾಡೋಕೆ ಹೋಗ್ಬೇಡಿ. ಸೊ ನೀವು ಹೇಗಿದ್ದೀರಾ ಹಾಗೇ ಇರಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ನಾನು ಹೇಳೋದು, ಈ ಆಕ್ಷನ್ ಪರ್ಫೆಕ್ಷನ್ ಅನ್ನೋದನ್ನ ನಾವು ಚೇಸ್ ಮಾಡಿದ್ರೆ ಈ ಆಕ್ಷನ್ನ ನಾವು ಮಾಡೋ ಆಕ್ಷನ್ ಕಡಿಮೆ ಆಗುತ್ತೆ. ನಾವು ಮಾಡೋದು ಏನಾಗಿರ್ಬೋದು, ಒಂದು ವಿಡಿಯೋ ಮಾಡ್ಬೇಕು ಅನ್ಕೊಂಡೆ ಪರ್ಫೆಕ್ಟಾಗಿ ಮಾಡಬೇಕು. ಒಬ್ರು ಟಾಪ್ ನಾಚಲ್ಲಿ ಮಾಡ್ತಾ ಇದ್ರೆ ಅವ್ರನ್ನ ರೀಚ್ ಆಗಬೇಕು, ಅವ್ರ ಲೆವೆಲ್ಗೆ ಹೋಗ್ಬೇಕು ಅನ್ಕೊಂಡ್ರೆ ಆ ವಿಡಿಯೋ ಆಗಲ್ಲ. ಸೊ ಅದರಿಂದ ಈ ಪರ್ಫೆಕ್ಷನ್ ಅನ್ನೋದನ್ನ ಚೇಸ್ ಮಾಡಬೇಡಿ. ಜಸ್ಟ್ ನಿಮಗೆ ರಾಗಿ ಅಪ್ಲೋಡ್ ಮಾಡಿ. ಏನಾದರೂ ವಿಡಿಯೋ ಮಾಡ್ಬೇಕು, ನಾನು ಯಾರು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಅವ್ರಿಗೆ ಹೇಳ್ತಾ ಇದ್ದೀನಿ. ಸೊ ನೀವು ಇದು ಎಲ್ಲೇ ಆಗಲಿ ಅಪ್ಲೈ ಆಗುತ್ತೆ, ಬೇರೆ ಕಡೆನೂ ಅಪ್ಲೈ ಆಗುತ್ತೆ, ಬೇರೆ ಒಂದು ಫೀಲ್ಡಲ್ಲೂ ಅಪ್ಲೈ ಆಗುತ್ತೆ. ಸೊ ಅದರಿಂದ ಎಲ್ಲೇ ಆಗಲಿ ಪರ್ಫೆಕ್ಷನ್ ಅನ್ನೋದನ್ನ ಚೇಸ್ ಮಾಡಬೇಡಿ. ಸೊ ಜಸ್ಟ್ ಬಿ ಯುವರ್ ಸೆಲ್ಫ್ ಆ್ಯಂಡ್ ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಮಾಡಿ. ಪರ್ಫೆಕ್ಟಾಗಿ ಏನೇ ಮಾಡಿದ್ರು ಪರ್ಫೆಕ್ಟಾಗಿ ಮಾಡೋಕೆ ಹೋಗ್ಬೇಡಿ, ಪರ್ಫೆಕ್ಟಾಗಿ ಮಾಡೋಕೆ ಟ್ರೈ ಮಾಡೋಕೆ ಹೋಗ್ಬೇಡಿ. ಸೊ ಅದರಿಂದ ಏನೇನು ಪ್ರಾಬ್ಲಮ್ ಆಗುತ್ತಪ್ಪ ಅಂತಂದರೆ, ಫಸ್ಟ್ ಆಫ್ ಆಲ್ ನಾನೇನು ಫೇಸ್ ಮಾಡಿದ್ದೇನೆ ಅಂದರೆ, ನನ್ನ ಕಂಟೆಂಟ್ ಕ್ರಿಯೇಷನಲ್ಲಿ ಒಂದು ವಿಡಿಯೋ ಮಾಡಬೇಕಾದ್ರೆ ಪರ್ಫೆಕ್ಷನ್ ಚೇಸ್ ಮಾಡಿ ಆ ಕೆಲವು ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡಿಲ್ಲ. ಸೊ ಅದರಿಂದ
ನನ್ನ ಗ್ರೋತ್ ಕಡಿಮೆ ಆಯಿತು ಕಂಟೆಂಟ್ ಕ್ರಿಯೇಷನಲ್ಲಿ. ಸೊ ಅದು ನಾನು ಫೇಸ್ ಮಾಡಿರೋ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ಮೈ ಲೈಫ್ ಆ್ಯಂಡ್ ಅದರಿಂದ ನಿಮಗೆ ಒಂದು ವಿಡಿಯೋ ಮಾಡೋಣ. ನಾನು ಫಸ್ಟ್ ಈ ಕಂಟೆಂಟ್ ಕ್ರಿಯೇಷನಲ್ಲಿ ಈಗ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಜಸ್ಟ್ ಒಂದು ಫ್ಲೋ ಬರೋಕೆ ನಾನು ಏನೇನು ಮಿಸ್ಟೇಕ್ ಮಾಡಿದ್ದೀನಿ ಅದನ್ನೆಲ್ಲ ಅನಲೈಸ್ ಮಾಡ್ತಾ ಅದನ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ನನ್ನ ಜರ್ನಿನ ನಾನು ಆಗಲೇ ಹೇಳಿದ್ದೀನಿ. ಫಸ್ಟ್ ವಿಡಿಯೋದಲ್ಲಿ ಒಂದು ಮೋಕಾ ಫಾರೆಸ್ಟಲ್ಲಿ ಒಂದು ವಿಡಿಯೋ ಮಾಡಿದ್ದೆ, ಫೇಸ್ ತೋರಿಸ್ತಿಲ್ಲ ಅದರಲ್ಲೇ ಫೇಸ್ಲೆಸ್ ವಿಡಿಯೋ ಮಾಡಿದ್ದು ಒಂದು. ಸೊ ಅದರಲ್ಲಿ ಹೇಳಿದ್ದೆ ನಾನು ಏನೇನು ಮಿಸ್ಟೇಕ್ಸ್ ಮಾಡಿದ್ದೀನಿ ಅದನ್ನೆಲ್ಲ ಒಂದು ಅನಲೈಸ್ ಮಾಡ್ತಾ ಆ ಮಿಸ್ಟೇಕ್ಸ್ನ ಕರೆಕ್ಷನ್ ಮಾಡ್ಕೊಳ್ತಾ ಈ ಜರ್ನಿನ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಸೊ ಅದೇ ಥರ ಮಾಡ್ತಾ ಇದ್ದೀನಿ. ಈಗ ಸೆಕೆಂಡ್ ಮಿಸ್ಟೇಕ್ ಬಂದ್ಬಿಟ್ಟು ಇದೆ ಪ್ಪರ್ಫೆಕ್ಷನ್ನ ಒಂದು ಚೂಸ್ ಮಾಡ್ತಾ ಇದ್ದೆ ಇದಕ್ಕಿಂತ ಮುಂಚೆ. ಬಟ್ ನಾವು ಪರ್ಫೆಕ್ಷನ್ಗಿಂತ ಜಸ್ಟ್ ನಾನೇನು ಮಾಡ್ಬೇಕು ಅನ್ಕೊಂಡಿದ್ದೆ, ನನ್ನ ಪ್ಲಾನ್ ಏನಿದೆ ಅದನ್ನ ಜಸ್ಟ್ ಆ್ಯಕ್ಷನಲ್ಲಿ ತಗೊಂಬಂದು ಜಸ್ಟ್ ವಿಡಿಯೋ ಮಾಡ್ಬೇಕು ಅನ್ಕೊಂಡಿದ್ದೆ. ಆ ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ನಿಮಗೆ ಏನನ್ಸುತ್ತೆ ಒಂದು ನಿಮ್ಮ ಥಾಟ್ಸ್ನ ಕಮೆಂಟ್ ಮೂಲಕ ತಿಳಿಸಿ. ಸೊ ಇದೆಲ್ಲ ನೀವು ಅನ್ಕೊಂಡಿರೋ ಲೆವೆಲ್ಗೆಲ್ಲ ಏನಿರಲ್ಲ ಕಂಟೆಂಟ್ ಕ್ರಿಯೇಷನ್. ನಾನು ಈಗ ಮಾಡ್ತಾ ಸ್ಟಾರ್ಟಿಂಗಲ್ಲೇ ಜಸ್ಟ್ ಅದೇ ಹೇಳ್ತಿದ್ದೀನಲ್ಲ, ಒಂದು ಫ್ಲೋ ಬರೋಕೆ ನನಗೆ ಏನನ್ಸುತ್ತೆ ಆ ಟಾಪಿಕ್ಸ್ನ ತಗೊಂಡು ಅದನ್ನ ಮಾತಾಡ್ತೀನಿ. ಫ್ಲೋನ ಮೇಂಟೈನ್ ಮಾಡೋಕೆ ಇಷ್ಟು ದಿನ ವೀಡಿಯೋಸ್ ಮಾಡಿದೆ, ಆ ವರ್ಡ್ಸ್ ಬರ್ತಾ ಇಲ್ಲ. ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ನನ್ನ ಜಾಬ್ ರಿಸೈನ್ ಮಾಡೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ನನಗೆ ಮಾತಾಡೋಕ್ಕೆ ಆಗ್ತಿಲ್ಲ. ಸೊ ಅದರಿಂದ ಆ ಫ್ಲೋ ಮತ್ತೆ ಕಂಟಿನ್ಯೂ ಮಾಡೋಕೆ ಈ ಥರ ವಿಡಿಯೋಸ್ ಮಾಡ್ತೀನಿ, ಸಿಂಪಲ್ ಆಗಿ, ಸುಮ್ಮನೆ ಎಫರ್ಟ್ಸ್ ಇಲ್ಲದೆ. ಹೀಗೆ ಮಾಡಿದಾಗ ಏನಾಗುತ್ತೆ ಅಂದರೆ ಆ ಫ್ಲೋ ಹಾಗೆ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಟೈಮ್ ಸ್ವಲ್ಪ ವ್ಯಾಲ್ಯೂ ಇರೋ ಕಂಟೆಂಟ್ ನಾನು ಮುಂದೆ ತರಕ್ಕೆ ಟ್ರೈ ಮಾಡ್ತೀನಿ. Until then, take care. Bye bye. See you in the next video.